ಎ ಸಿನಿಮಾ ಬರೋಕ್ಕೂ ಮೊದಲೇ ಒಂದು ಸಾಕಷ್ಟು ಹಿಟ್ ಸಿನಿಮಾಗಳು ಕೊಟ್ಟರು ಡೈರೆಕ್ಷನಲ್ಲಿ. ಬಟ್ ಮೊದಲ ಸಿನಿಮಾ ನಟನಲ್ಲಿ ಈ ಮಟ್ಟಿಗೆ ಮ್ಯಾನರಿಸಮ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಗೆಲ್ತಾರೆ ಅಂತ ಯಾವತ್ತಾದ್ರೂ ಅಂದ್ಕೊಂಡಿದ್ರೆ ಉಪ್ಪಿ ಅವರು? ಅವರ ಡೈರೆಕ್ಷನ್ ಇದೆ ಅಂತಂದರೆ ಅದ್ರ ಬಗ್ಗೆ ಮಾತಾಡೋಂಗೆ ಇರಲ್ಲ. ಅವ್ರ ಡೈರೆಕ್ಷನ್ ಇದೆ ಮತ್ತು ಅವರು ರಿಯಾಲಿಟಿಯಾಗಿ ಆ್ಯಕ್ಟ್ ಮಾಡಿದ್ರೆ ಪಕ್ಕ ಅದು ಓಡುತ್ತೆ. ಆಮೇಲೆ ಅಂದರೆ ಈ ಫಿಲಮ್ ನಾನು ಥಿಯೇಟ್ರಲ್ಲಿ ನೋಡಿಲ್ಲ, ಈಗ ನೋಡಬೇಕು ಥಿಯೇಟ್ರಲ್ಲಿ. ನನಗೆ ಉಪ್ಪಿ ಸರ್ದು ಫೇವ್ರೆಟ್ ಮೂವಿ ಅಂದರೆ ಉಪೇಂದ್ರನೇ. ನನಗೆ ಯಾವಾಗ ಬೇಜಾರಾಗಲಿ, ಒಂದು ಮೂಡ್ ರಿಫ್ರೆಶ್ ಆಗಬೇಕು ಅಂದರೆ ನಾನು ಯಾವಾಗಲೂ ಉಪೇಂದ್ರನೇ ನೋಡೋದು. ಉಪೇಂದ್ರ ಮೂವಿ ನೋಡ್ತೀನಿ, ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಸಿಗುತ್ತೆ ನನಗೆ. ಅದರಲ್ಲಿ ಬರೋ ಅವ್ರ ಕ್ಯಾರೆಕ್ಟರ್ ಯಾವ ಥರ ಮಾಡಿದ್ದಾರೆ, ಆ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಒಂಥರ ಅಂದರೆ ರಿಯಾಲಿಟಿ ನಾನು ಹೆಂಗಿರ್ತಾನೆ ಅದು ಇಷ್ಟ ಆಗುತ್ತೆ. ಎ ಸಿನಿಮಾದಲ್ಲಿ ವಾವ್ ಅನ್ಸೋ ಸೀನ್ ಯಾವ್ದು ನಿಮಗೆ? ಅಂದರೆ ಒಬ್ಬ ಕೂತಿರ್ತಾನೆ, ವರ್ಕ್ ಮಾಡ್ತಿರಲ್ಲ, ಏನೋ ಕೆಲಸ ಮಾಡ್ತಿಲ್ಲ ಅಂದಿದ್ದಾಗ, ಏನು ವರ್ಕಿಂಗ್ ಟೈಮಲ್ಲಿ ಸುಮ್ಮನೆ ಕೂತಿದೀಯ ಅಂದಾಗ ಅವ್ರು ಹೇಳ್ತಾರೆ ಕೆಲಸ ಇಲ್ಲ ಅಂತ, ತಕ್ಷಣ ಗನ್ ತೊಗೊಂಡು ಫೈರ್ ಮಾಡಿಬಿಡ್ತಾರೆ ಅವನ್ನ. ಆ ಸೀನು ಇಷ್ಟ ಆಗುತ್ತೆ. ಮತ್ತು ಅದೇನೋ ಒಂದು ಗಂಡ ಹೆಂಡತಿ ಜಗಳ ನಡೀತಾ ಇರುತ್ತೆ, ಅವಳೇನೋ ಬೈತಾ ಇರ್ತಾಳೆ ನೀನು ಸತ್ತೋಗು ಅಂತ, ಅಂದ ತಕ್ಷಣ ಅವಳಿಗೆ ಗಂಡಂಗೆ ಫೈರ್ ಮಾಡಿಬಿಡ್ತಾರೆ. ಆ ಥರದ ಸೀನ್ ಇಷ್ಟ ಆಗುತ್ತೆ. ಅದೇ ಅವರೇ ಗಾಡ್ ಆಗಿರ್ತಾರೆ, ಗಾಡ್ ಈಸ್ ಗ್ರೇಟ್ ಅಂತ ಇರ್ತಾರೆ. ಆ ಥರ ಕ್ಯಾರೆಕ್ಟ್ರು ಇಷ್ಟ ಆಗುತ್ತೆ ನಮಗೆ. ಉಪ್ಪಿ ಅವರ ಥಾಟ್ಸ್ಗಳ ಬಗ್ಗೆ ಹೇಳಿದ್ದಾರೆ ಸಿನಿಮಾದಲ್ಲಿ ಸಾಕಷ್ಟು. ಅಂದರೆ ಈ ಥರ ಜಾನರ್ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಎ ಸಿನಿಮಾದಲ್ಲಿ ಇದೊಂದೇ ಸೀಮಿತವಾದ ಜಾನರ್ ಅಂತ ಹೇಳೋಕ್ಕಾಗಲ್ಲ, ಸಾಕಷ್ಟು ವಿಷಯಗಳನ್ನ ಟಚ್ ಮಾಡ್ಕೊಂಡು ಹೋಗ್ತಾರೆ. ಸೊ ಉಪ್ಪಿ ಅವರ ಯೋಚನೆ, ಒಂದು ಸ್ಕ್ರೀನ್ ಪ್ಲೇ ಮತ್ತು ಅವರ ಒಂದು ಥಾಟ್ಸ್ ಬಗ್ಗೆ ನೀವೇನು ಹೇಳ್ತೀರಿ? ಥಾಟ್ಸ್ ಬಗ್ಗೆ ಮಾತಾಡೋದಾದರೆ, ಅವ್ರ ಥಾಟ್ಸ್ ಯಾವಾಗಲಿದ್ರು 10 to 15 years ಫ್ಯೂಚರ್ಸಲ್ಲೇ ಇರುತ್ತೆ. ಮೂವಿ ಏನೇ ಮಾಡಿದರೂ ಅದು 15 ವರ್ಷದ ಮುಂದೆ ಯಾವ ಥರ ಇರುತ್ತೆ ಅನ್ನೋದು ಈಗಲೇ ತೋರಿಸಿರ್ತಾರೆ. ನೀವು ಅಬ್ಸರ್ವ್ ಮಾಡ್ಬೋದು. ಇದು ನಮ್ಮ ಎ ಮೂವಿಯಲ್ಲಿ ಎಲೆಕ್ಷನ್ದು ಪೊಲಿಟಿಕ್ಸು ಅದೆಲ್ಲ ಯಾವ ಥರ ಇದೆ ಅಂತ ಹಾಗೆ ಆ ಥರ ತೋರಿಸಿದ್ದಾರೆ. ಅದು ತುಂಬ ಇಷ್ಟ ಆಗುತ್ತೆ. ಮತ್ತು ಎ ಪಿಕ್ಚರ್ ನೋಡೋದಕ್ಕೆ ನನಗೇನಕ್ಕೆ ಪರ್ಸ್ನಲಿ ಇಂಟ್ರೆಸ್ಟ್ ಅಂದರೆ, ನಮ್ಮ ಮಾವ ಅವರು ಒಂದ್ಸರಿ ನಮ್ಮ ಸಾಯಿ ಅವರಿಗೆಲ್ಲ ಪರಿಚಯ, ನಮ್ಮ ಫ್ರೆಂಡ್ಸಿಗೆಲ್ಲ. ಉಪ್ಪಿ ಸರು ನಮ್ಮ ಇಲ್ಲಿಗೆ ಬಂದಿದ್ರು ಅಂತ ಹೇಳಿದ್ವಿ. ಆವಾಗ ನಾನು ಅವ್ರದ್ದು ಎ ಮೂವಿ ಹೋಗಿದ್ದೆ, ತಲೆ ಬುಡನೇ ಅರ್ಥ ಆಗಿಲ್ಲ ನನಗೆ, ನಾನು ಥಿಯೇಟ್ರಿಗೆ ಹೋದಾಗ ನೋಡಿದ್ದೆ ಅಂತ ಹೇಳಿದರು. ಸೊ ನಮ್ಮ ಅಪ್ಪ ಮತ್ತು ಅವರ ಜನ್ರೇಷನಲ್ಲಿ ನೋಡಿದ ಮೂವಿನ ನಾನು ಮತ್ತೆ ಥಿಯೇಟ್ರಲ್ಲಿ ನಾನು ಒಂದ್ಸತಿ ನೋಡ್ತೀನಿ ಅಂದರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಆ ಥರ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂತ. ಉಪ್ಪಿ ಅವರು ಇವತ್ತಿಗೂ ಕೂಡ ಅಂದರೆ ವರ್ಲ್ಡಲ್ಲಿ ಟಾಪ್ ಡೈರೆಕ್ಟರ್ಸ್ ಅಂತ ಬಂದರೆ ನಮ್ಮ ಇಂಡಿಯಾದಿಂದ ಹೆಮ್ಮೆ ಅಂತ ಹೇಳ್ಬೋದು, ನಮ್ಮ ಉಪ್ಪಿ ಇದ್ದಾರೆ ಅಂತ ಅಂದ್ಬಿಟ್ಟು. ಲೈಕ್ ಅದು ಒಂದ್ಸರಿ ಟ್ರೋಲ್ ಆಗಿತ್ತು, IMDbಲಿ ಟಾಪ್ 10 ಲಿಸ್ಟಲ್ಲಿ ಉಪ್ಪಿ ಸರ್ ಇದ್ದಾರೆ ಅಂತ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಕ್ರಿಯೇಟಿವಿಟಿ. ಅವರು ಕ್ರಿಯೇಟಿವ್ ಆಗಿ ಹೇಳ್ತಾರೆ. ಮತ್ತು ಅವರು ಹೊಸ ಸಿನಿಮಾದಲ್ಲಿ ಇನ್ನೂ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿರ್ತಾರೆ. ಸೊ ಓನ್ಲಿ ಬಿಕಾಸ್ ಆಫ್ ದಟ್ ಅವರು ನಂಬರ್ 1 ಡೈರೆಕ್ಟರ್ ಆಗೋಕ್ಕೆ ಕಾರಣ ಅಂತ ಹೇಳ್ತೀನಿ.